ಈಗಾಗಲೇ ನೀವೆಲ್ಲ ಸ್ಕೂಲ್ ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡಿದ್ದೀರಾ, ಆ ಗ್ರೂಪ್ಗಳಿಗೆ ಕ್ಲಾಸಸ್ಗಳನ್ನ ಕೂಡ ಆ್ಯಡ್ ಮಾಡಿದ್ದೀರಾ. ಈಗ ಸ್ಕೂಲ್ ಗ್ರೂಪ್ಗಳಿಗೆ ಫುಡ್ ಮೆನುನ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಈಗ ನೋಡೋಣ. MDM ಕ್ಯಾಲ್ಕುಲೇಟರ್ನ ಓಪನ್ ಮಾಡಿ ಲಾಗಿನ್ ಆದರೆ ಈ ರೀತಿ ನಿಮಗೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗೆ ಸೆಟಪ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿ ಇಲ್ಲಿ ಫುಡ್ ಮೆನು ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಆಡ್ ಫುಡ್ ಮೆನು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೆನು ನೇಮ್ನ ನೀವು ಟೈಪ್ ಮಾಡಬೇಕು. ಮೆನು ನೇಮ್ ಏನಂತಂದ್ರೆ ಫಾರ್ ಎಕ್ಸಾಂಪಲ್ ರೈಸ್ ಅಂಡ್ ಸಾಂಬಾರ್. ರೈಸ್ ಅಂಡ್ ಸಾಂಬಾರ್ನ ಇಲ್ಲಿ ಆಡ್ ಮಾಡಿ ಇಲ್ಲಿ ನೀವು ಸ್ಕೂಲ್ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಬೇಕು. ಈ ಸ್ಕೂಲ್ ಗ್ರೂಪ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಡಿಸೆಂಡಿಂಗ್ ಆರ್ಡರ್ ವೈಸ್ ನೀವೇನ್ ಮಾಡಬೇಕು, ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಾಸ್ 6 to 8. ಇಲ್ಲಿ ನಿಮ್ಗೆ ಏನೆಲ್ಲ ಐಟಮ್ಸ್ ಕಾಣಿಸ್ತಾ ಇದೆ, ಇದು ನೋ ಇನ್ವೆಂಟರಿ ಐಟಮ್ಸ್, ಎಸ್ ಇನ್ವೆಂಟರಿ ಐಟಮ್ಸ್ಗಳು ಎಲ್ಲ ಲಿಸ್ಟು ಇದೆ ಇಲ್ಲಿ. ಇಲ್ಲಿ ನೀವು ರೈಸ್ ಅಂಡ್ ಸಾಂಬಾರ್ಗೆ ಬೇಕಾದಂತ ಐಟಮ್ಸ್ಗಳನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ರೈಸ್ ಅಂಡ್ ಸಾಂಬಾರ್ಗೆ ಏನೆಲ್ಲ ಐಟಮ್ಸ್ಗಳು ಬೇಕು, ಗ್ಯಾಸ್ ಬೇಕು, ಸ್ಪೈಸಸ್, ಸಾಲ್ಟ್, ವೆಜಿಟೇಬಲ್, ಆಯಿಲ್, ದಾಲ್. ರೈಸ್ ಅಂಡ್ ಸಾಂಬಾರ್ಗೆ ವೀಟ್ ಅವಶ್ಯಕತೆ ಇಲ್ಲ, ರೈಸ್ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕೊಟ್ಟು ಓಕೆ ಕೊಟ್ರೆ ಸ್ಕೂಲ್ ಗ್ರೂಪ್ಗೆ ನೀವೇನ್ ಕ್ಲಾಸ್ 6 to 8 ಸ್ಕೂಲ್ ಗ್ರೂಪ್ಗೆ ಮೆನು ಫುಡ್ ಮೆನುನ ಮತ್ತೆ ಐಟಮ್ಸ್ಗಳನ್ನ ಏನೆಲ್ಲ ಆಡ್ ಮಾಡಿದ್ರಿ ಇಲ್ಲಿ ಆಡ್ ಆಗಿರುತ್ತೆ. ನಂತರ ಮತ್ತೆ ಆಡ್ ಫುಡ್ ಮೆನು, ರೈಸ್ ಅಂಡ್ ಸಾಂಬಾರ್ ನಾವು ಆಡ್ ಮಾಡಾಯ್ತು. ಈಗ ಪಲಾವ್ ಆಡ್ ಮಾಡೋಣ. ಸೊ ಪಲಾವ್ ಅಂತ ನೀವು ಟೈಪ್ ಮಾಡಿ ಇಲ್ಲಿ ನೀವು ಸ್ಕೂಲ್ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಾಸ್ 6 to 8 ಪಲಾವ್ಗೆ ಏನೆಲ್ಲ ಐಟಮ್ಸ್ಗಳು ಬೇಕು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಿ. ಗ್ಯಾಸ್, ಸ್ಪೈಸಸ್, ಸಾಲ್ಟ್, ವೆಜಿಟೇಬಲ್, ಆಯಿಲ್, ದಾಲ್ ಬೇಕಾಗಿಲ್ಲ, ದೆನ್ ವೀಟ್ ಕೂಡ ಬೇಕಾಗಿಲ್ಲ, ರೈಸ್, ದೆನ್ ಸೇವ್. ಓಕೆ, ಇಲ್ಲಿ ನಿಮ್ಗೆ ಪಲಾವ್ ಆಡ್ ಆಗಿ ಅದಕ್ಕೆ ಬೇಕಾದಂತ ಐಟಮ್ಸ್ಗಳು ಕೂಡ ಇಲ್ಲಿ ಆಡ್ ಆಯ್ತು. ನಂತರ ಆಡ್ ಫುಡ್ ಮೆನು, ರೈಸ್ ಅಂಡ್ ಸಾಂಬಾರ್ ಕೂಡ ಆಯ್ತು, ಪಲಾವ್ ಆಯ್ತು. ದೆನ್ ಈಗ ಉಪ್ಪಿಟ್ಟು, ಫುಡ್ ಮೆನುನಲ್ಲಿ ಉಪ್ಪಿಟ್ಟನ್ನ ನಾವು ಆಡ್ ಮಾಡೋಣ. ಮತ್ತೆ ಸ್ಕೂಲ್ ಗ್ರೂಪ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಉಪ್ಪಿಟ್ಟಿಗೆ ಬೇಕಾದಂತ ಏನೆಲ್ಲ ಐಟಮ್ಸ್ಗಳು ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಿ. ಗ್ಯಾಸ್, ಸ್ಪೈಸಸ್, ಸಾಲ್ಟ್, ವೆಜಿಟೇಬಲ್, ಆಯಿಲ್, ದಾಲ್ ಬೇಡ, ದೆನ್ ವೀಟ್, ರೈಸ್ ಕೂಡ ಬೇಡ, ದೆನ್ ಸೇವ್. ಓಕೆ, ನೋಡಿ ನೀವು ಸ್ಕೂಲ್ ಗ್ರೂಪ್ಗೆ ಕ್ಲಾಸ್ 6 to 8 ಸ್ಕೂಲ್ ಗ್ರೂಪಿಗೆ ಏನೆಲ್ಲ ಫುಡ್ ಮೆನುನ ಆಡ್ ಮಾಡಿದ್ರಿ, ಹಾಗೆ ಆ ಫುಡ್ ಮೆನುಗೆ ಸಂಬಂಧಪಟ್ಟ ಐಟಮ್ಸ್ಗಳೆಲ್ಲ ಏನು ಆಡ್ ಮಾಡಿದ್ರಿ ಇಲ್ಲಿ ಆಡ್ ಆಗಿದೆ. ನೆಕ್ಸ್ಟ್ ಕ್ಲಾಸ್ 6 to 8 ಕಂಪ್ಲೀಟ್ ಆಗಿದೆ. ಈಗ ನಾವು ಕ್ಲಾಸ್ 1 to 5 ನ ಆಡ್ ಮಾಡ್ತಾ ಹೋಗೋಣ. ಇಲ್ಲಿ ಫುಡ್ ಮೆನು ಮೊದಲೇ ನಾವು ಹೇಗೆ ಆಡ್ ಮಾಡಿದ್ವಿ ಅಲ್ಲಿ ರೈಸ್ ಅಂಡ್ ಸಾಂಬಾರ್ನ ಟೈಪ್ ಮಾಡ್ಕೊಳ್ಳಿ. ದೆನ್ ಸೆಲೆಕ್ಟ್ ಸ್ಕೂಲ್ ಗ್ರೂಪ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಾಸ್ 1 to 5 ರೈಸ್ ಅಂಡ್ ಸಾಂಬಾರ್ಗೆ ಬೇಕಾದಂತ ಐಟಮ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಆಯಿಲ್, ದಾಲ್, ದೆನ್ ರೈಸ್, ವೀಟ್ ಅವಶ್ಯಕತೆ ಇಲ್ಲ, ದೆನ್ ಸೇವ್. ಓಕೆ, ನೋಡಿ ಕ್ಲಾಸ್ 1 to 5 ಆ ಸ್ಕೂಲ್ ಗ್ರೂಪಿಗೆ ರೈಸ್ ಅಂಡ್ ಸಾಂಬಾರ್ ಮತ್ತೆ ಅದಕ್ಕೆ ಬೇಕಾದಂತ ಐಟಮ್ಸ್ಗಳೆಲ್ಲ ನಾವು ಏನ್ ಆಡ್ ಮಾಡಿದ್ವಿ ಇಲ್ಲಿ ಆಡ್ ಆಗಿದೆ. ನಂತರ ರೈಸ್ ಅಂಡ್ ಸಾಂಬಾರ್ ಕಂಪ್ಲೀಟ್ ಆಗಿದೆ. ಈಗ ಪಲಾವ್ ಫುಡ್ ಮೆನುನ ಆಡ್ ಮಾಡೋಣ. ಏನಿದೆ ಪಲಾವ್ ಆಲ್ರೆಡಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಕ್ಲಾಸ್ 1 to 5 ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಪಲಾವ್ಗೆ ಬೇಕಾದಂತ
ಐಟಮ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸಾಲ್ಟ್, ವೆಜಿಟೇಬಲ್, ಆಯಿಲ್, ರೈಸ್ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕೊಟ್ಟು ಓಕೆ ಕೊಡಿ. ಪಲಾವ್ಗೆ ಸಂಬಂಧಪಟ್ಟ ಐಟಮ್ಸ್ಗಳನ್ನ ನಾವು ಆಡ್ ಮಾಡಾಯ್ತು. ನಂತರ ನೆಕ್ಸ್ಟ್ ಫುಡ್ ಮೆನು ಬಂದ್ಬಿಟ್ಟು ಉಪ್ಪಿಟ್ಟು ಆಡ್ ಮಾಡಿ ನಂತರ ಸ್ಕೂಲ್ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಾಸ್ 1 to 5th. ಉಪ್ಪಿಟ್ಟಿಗೆ ಬೇಕಾದಂತ ಐಟಮ್ಸ್ಗಳು ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಿ. ಸಾಲ್ಟ್, ವೆಜಿಟೇಬಲ್, ಆಯಿಲ್, ವೀಟ್ ಇಷ್ಟು ಐಟಮ್ಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕೊಟ್ಟು ಓಕೆ ಕೊಟ್ರೆ ಸ್ಕೂಲ್ ಗ್ರೂಪ್ಗಳಿಗೆ ನೀವು ಏನೆಲ್ಲ ಫುಡ್ ಮೆನುನ ಆಡ್ ಮಾಡಿದ್ರಿ, ಹಾಗೆ ಫುಡ್ ಮೆನುಗೆ ಸಂಬಂಧಪಟ್ಟ ಐಟಮ್ಸ್ಗಳನ್ನೆಲ್ಲ ಏನ್ ಆಡ್ ಮಾಡಿದ್ರಿ ಇಲ್ಲಿ ಆಡ್ ಆಗಿದೆ. ಇನ್ ಕೇಸ್ ಏನಾದ್ರೂ ಒಂದು ಐಟಮ್ಸ್ಗಳನ್ನ ನೀವು ಎಡಿಟ್ ಮಾಡಬೇಕು ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲಾಸ್ 1 to 5th ಅಲ್ಲಿ ಉಪ್ಪಿಟ್ಟು ಫುಡ್ ಮೆನುನಲ್ಲಿ ಒಂದು ಐಟಮ್ಸ್ ಯಾವ್ದನ್ನಾರು ತೆಗಿಬೇಕು ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ವೆಜಿಟೇಬಲ್ ಬೇಡ ನಮ್ಗೆ, ಸೊ ಇದನ್ನು ತೆಗಿಬೇಕು ಅಂತ ಅಂದ್ರೆ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇರುತ್ತೆ. ಆ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕೂಲ್ ಗ್ರೂಪ್ ನ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ 1 to 5th. ಈ ವೆಜಿಟೇಬಲ್ಸ್ ಬೇಡ, ಸೊ ಅದನ್ನ ರಿಮೂವ್ ಮಾಡಿ ದೆನ್ ಅಪ್ಡೇಟ್. ಅಪ್ಡೇಟ್ ಕೊಟ್ರೆ ಇಲ್ಲಿ ನಿಮ್ಗೆ ಅಪ್ಡೇಟ್ ಆಗಿರುತ್ತೆ ನೋಡಿ. ಇಲ್ಲಿ ವೆಜಿಟೇಬಲ್ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ.